ಇಲಾಖೆಗಂತೂ ಅಯ್ಯಯ್ಯೋ ಈ ರೀತಿ ಆಗೋಯ್ತಲ್ಲಪ್ಪ, ಹಿಂಗೆ ನಮ್ಮ ಕತೆ ಆಗೋಯ್ತಲ್ಲ ಅಂಥೇಳಿ ಗೃಹ ಇಲಾಖೆ ಏನು ಮಾಡ್ತು, ಎಚ್ಚೆತ್ಕೊಂಡ್ಬಿಟ್ರು, ಫುಲ್ ಅಲರ್ಟ್ ಆಗಿಬಿಟ್ರು. ಇನ್ನು ಮಾಧ್ಯಮಗಳಲ್ಲಿ ಇದು ಬಂತು ಅಂತಂದರೆ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಅಂತ ಗೊತ್ತಾಗೋಯ್ತು. ಅದನ್ನು ಸರಿಪಡಿಸ್ಕೊಳ್ಬೇಕಲ್ಲ, ಅದನ್ನೆಲ್ಲ ಮುಚ್ಕೊಳ್ಬೇಕಲ್ಲ, ಏಕಾಏಕಿ ಶಿಫ್ಟ್ ಆಗಿಬಿಡ್ಲಿ ಅಂತ. ಅದು ಕೂಡ ದರ್ಶನ್ ಹಿಂಡಲಗ ಜೈಲಿಗೆ ಅಂತ ಹೇಳಲಾಗ್ತಿತ್ತು. ಆದರೆ ಹಿಂಡಲಗ ಅಲ್ಲ, ಬಳ್ಳಾರಿ ಜೈಲಿಗೆ ಅಂತ ಕೇಳಿದ ಕೂಡಲೇ ಶಾಕ್. ಯಾಕೆಂದರೆ ಬಳ್ಳಾರಿ ಜೈಲು ಅದರ ಇತಿಹಾಸ ಬೆಚ್ಚಿ ಬೀಳಿಸುತ್ತೆ. ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ತಿದ್ದಾರಲ್ಲ, ಬಳ್ಳಾರಿ ಜೈಲಿನ ಇತಿಹಾಸ ನೀವು ಗೊತ್ತಿರುತ್ತೆ, ಅದನ್ನು ಕೇಳಿದ್ರೆ ಉಂಟಲ್ಲ ಅದು ಬೆಚ್ಚಿ ಬೀಳಿಸುತ್ತೆ. 1874ರಲ್ಲಿ ಬ್ರಿಟಿಷರು ನಿರ್ಮಿಸಿದಂಥ ಬಳ್ಳಾರಿ ಜೈಲು ಅದು. 874ರಲ್ಲೇ ನಿರ್ಮಾಣ ಆದಂಥ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಹೊರಟಿದ್ದಾರೆ. ರಾಜ್ಯದಲ್ಲೇ ಅತಿ ಕಠಿಣ ಜೈಲು ವ್ಯವಸ್ಥೆ. ಅಂಡಮಾನ್ ನಿಕೋಬಾರ್ನಲ್ಲಿರುವಂಥ ಜೈಲು ನೀವು ಕೇಳಿದಿರಿ. ಅಲ್ಲಿರುವಂಥ ಜೈಲಿನ ಪರಿಸ್ಥಿತಿ ಎಂಥವರನ್ನು ಕೂಡ ಭಯ ಹುಟ್ಟಿಸುತ್ತೆ. ಸಾಕಷ್ಟು ಉದಾಹರಣೆಗಳಿವೆ, ಕಥೆಗಳಿವೆ ಅದರ ಬಗ್ಗೆ. ಅದೇ ರೀತಿಯಾದಂಥ ಜೈಲು. ಆದರೆ ನಿಮಗೆ ಪರಪ್ಪನ ಅಗ್ರಹಾರದಲ್ಲಿ ಸುಮಾರು 5,500 ಜನ ಆರೋಪಿಗಳು ಇರುವಂಥ ಜೈಲು. ಪರಪ್ಪನ ಅಗ್ರಹಾರ ಅದೊಂದು ಊರ್ ಥರ ಆಗಿದೆ, ಗ್ರಾಮದ ಥರ ಆಗಿದೆ. ಆದರೆ ಒಳಗಡೆ ಬದಲಾಗ್ತಿದ್ದಾರೆ ಅಂದ್ಕೊಂಡಿದ್ವಿ, ಅಲ್ಲಿ ಬದಲಾಗೋ ಲಕ್ಷಣಗಳು ಇಲ್ಲ. ಅದು ಹೈಟೆಕ್ ಗ್ರಾಮ ಆಗಿದೆ ಪರಪ್ಪನ ಅಗ್ರಹಾರ, ಹೈಟೆಕ್ ಗ್ರಾಮ. ಆದರೆ ಬಳ್ಳಾರಿ ಜೈಲು ಹಂಗಲ್ಲ. ಕೇವಲ 1,100 ಜನ ಆರೋಪಿಗಳಿರುವಂತಹ ಜೈಲದು. ಕೇವಲ 1,100 ಜನ ಆರೋಪಿಗಳು ಹಿಡಿಸಬಹುದಾದಂತಹ ಜೈಲು. ಆದರೆ ಈಗ ಸದ್ಯಕ್ಕೆ ಒಂದು 600 ಜನನ ಏನೋ 600-700 ಜನ ಅಲ್ಲಿ ಕೈದಿಗಳಿದ್ದಾರೆ. ಒಂದು ಕಡೆ ರಣಬಿಸಿಲು, ಬಳ್ಳಾರಿ ರಣಬಿಸಿಲು, ಶಕೆ, ಧಗೆ. ದರ್ಶನ್ ಧಗೆಯಲ್ಲಿ, ಇನ್ನು ಮುಂದೆ ಧಗೆಯಲ್ಲಿ ಬೇಯ್ತಾರೆ ದರ್ಶನ್. ಸೀಮಿತ ಸೌಲಭ್ಯಗಳು, ಚೇರು, ಕುರ್ಚಿ, ಟೇಬಲ್ಲು, ಕಾಪಿ, ಆಮೇಲೆ ಸಿಗರೇಟು, ಆಮೇಲೆ ಮತ್ತೊಂದು ಮಗದೊಂದು ಎಕ್ಸೆಟ್ರಾ. ಇನ್ನು ಇದೆ, ಆದರೆ ಹೇಳೋಕ್ಕಾಗಲ್ಲ, ಅದನ್ನು ಏನು ಮಾಡೋಕ್ಕಾಗಲ್ಲ. ಆ ರೀತಿಯಾದಂಥದ್ದೆಲ್ಲ ಸಿಗುತ್ತೆ ಪರಪ್ಪನಗರ ಅಗ್ರಹಾರದಲ್ಲಿ, ಹೈಟೆಕ್ ಜೈಲು. ಆದರೆ ಬಳ್ಳಾರಿ ಜೈಲು ಹಂಗಲ್ಲ. ಸ್ವತಂತ್ರ ಪೂರ್ವದಲ್ಲಿ ಯುದ್ಧ ಖೈದಿಗಳನ್ನು ಇಡೋದಕ್ಕೆ ಅಂಥೇಳಿ ಬ್ರಿಟಿಷರು ನಿರ್ಮಾಣ ಮಾಡಿದಂಥ ಜೈಲು, ಯುದ್ಧ ಖೈದಿಗಳು. ಬಳ್ಳಾರಿ ಜೈಲು ಅಂದರೆ ಈಗಲೂ ಕೂಡ ಅಂಥದ್ದೇ ಕಠಿಣ ಭಾವನೆ ಇದೆ. ನಟ ದರ್ಶನ್ ಇದು 2ನೇ ಬಾರಿ ಬಳ್ಳಾರಿ ಜೈಲಿಗೆ ಹೋಗ್ತಾ ಇರೋದು, 2ನೇ ಬಾರಿ. ಮೊದಲನೇ ಬಾರಿ ಚೌಕಾ ಸಿನಿಮಾದಲ್ಲಿ ರೀಲು. ಇದು ಪಟ್ಟಣಗೆರೆ ಶೆಡ್ ಸಿನಿಮಾ, ಒಂದು ರೀತಿಯಲ್ಲಿ ಅದು ಸಿನಿಮಾ, ಆದರೆ ಸಿನಿಮಾ ಅಲ್ಲ, ನಿಜ ಜೀವನದಲ್ಲಿ ಆದಂಥ ಕತೆ. ಶೆಡ್ನಿಂದ ಪರಪ್ಪನ ಅಗ್ರಹಾರಕ್ಕೆ, ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ. ಕೆಲವು ದೊಡ್ಡ ಜೈಲುಗಳ ಪೈಕಿ ಬಳ್ಳಾರಿ ಜೈಲು ಕೂಡ ಒಂದು. ಒಟ್ಟು 8 ಕೇಂದ್ರ ಕಾರಾಗೃಹಗಳಲ್ಲಿ ಬಳ್ಳಾರಿ ಜೈಲು ಕೂಡ ಒಂದು. ನಾನಾಗಲೇ ಹೇಳ್ತಾ ಇದ್ದೆ, 1000ಕ್ಕೂ ಅಧಿಕ ಕೈದಿಗಳು ಮಾತ್ರ ಅಲ್ಲಿ ಇರಿಸ್ಬೋದು. ಆದರೆ ಪರಪ್ಪನ ಅಗ್ರಹಾರ 5,000 ದಾಟುತ್ತೆ. ಈಗ ಒಟ್ಟು 361 ಕೈದಿಗಳಿದ್ದಾರೆ, 600 ಅಲ್ಲ, 361 ಕೈದಿಗಳಷ್ಟೇ ಇರೋದಲ್ಲಿ. ಇಲ್ಲಿರೋದೆಷ್ಟು ಪರಪ್ಪನ ಅಗ್ರಹಾರದಲ್ಲಿ? ಸುಮಾರು 5,500 ಕೈದಿಗಳು. ಈಗ ಹೋಗ್ತಾ ಇರೋದಲ್ಲಿ ದರ್ಶನ್ ಕೇವಲ 361. ಪಕ್ಕಾ ಮಾಹಿತಿ. ಬೆಂಗಳೂರಿನ ಹಳೆ ಜೈಲು, ಬೆಳಗಾವಿಯ ಹಿಂಡಲಗ ಜೈಲು, ಗಲ್ಲುಗಂಬ ಇರುವ ಮತ್ತೊಂದು ಜೈಲು ಅಂತಂದರೆ ಅದು ಬಳ್ಳಾರಿ ಜೈಲು. ಬಳ್ಳಾರಿ ಜೈಲು ಅಂದರೆ ಭಯ. ಆಗ್ಲಿಂದಲೂ ಅಷ್ಟೇ ನಮಗೆ ಬಳ್ಳಾರಿ ಜೈಲಿಗ ಅಂದರೆ ಭಯ. ಬಳ್ಳಾರಿ ಜೈಲು ಅಂದರೆ ಅದು ನರಕ ಸದೃಶ. ಓಕೆ, ಅಪ್ಡೇಟ್ ಬರ್ತಾ ಇದೆ. ಬೆಂಗಳೂರಿನಿಂದ ಬಳ್ಳಾರಿಯತ್ತ ನಟ ದರ್ಶನ್ ಹೊರಟಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಫುಲ್ ಅಲರ್ಟ್ ಆಗಿದೆ. ಈಗ ದರ್ಶನ್ ಜೈಲು ತಲುಪುತ್ತಿದ್ದಂತೆ ಇದೊಂದು ಆರೋಗ್ಯ ತಪಾಸಣೆ ಆಗಲೇಬೇಕು. ಅದು ನಿಯಮ. ದೇಹದ ತೂಕ, BP ಸೇರಿದಂತೆ ಸಾಮಾನ್ಯ ತಪಾಸಣೆ ಇದ್ದೇ ಇರುತ್ತೆ, ಮೆಡಿಕಲ್ ಚೆಕಪ್. ಬಳಿಕ ದರ್ಶನ್ ಹೊಸ ಕೈದಿ. ಬೆಂಗಳೂರಿನಿಂದ ಬಳ್ಳಾರಿಯತ್ತ ದರ್ಶನ್ ಹೊರಟಿದ್ದಾರೆ. ದರ್ಶನ್ ಹೊಸ ಕೈದಿ ಆಗ್ತಾರೆ ಬಳ್ಳಾರಿ ಜೈಲಿನಲ್ಲಿ. ಟ್ರೆಂಡ್ ಮಾಡಿಬಿಟ್ರಲ್ಲಪ್ಪ 6106 ಅಭಿಮಾನಿಗಳು.
ಬೈಕಿಗೆ, ಕಾರಿಗೆ, ಲಾರಿಗೆ ಎಲ್ಲ ಕಡೆ ಹಾಕೊಂಡು ಪ್ರಿಂಟ್ ಹಾಕ್ಸ್ಕೊಂಡು ನಮ್ಮ ಬಾಸ್ ಕೈದಿ ನಂಬರು ಬಾಸು ಅಂದ್ರಲ್ಲ, ಕೈದಿ ನಂಬರ್ ಚೇಂಜು. ನೀವು ಕೂಡ ಈಗ ಅದನ್ನು ಕೀಳ್ಬೇಕಾಗುತ್ತಾ ಹೆಂಗೆ? ಇಲ್ಲ ನೆನಪಿಗೆ ಹಂಗೆ ಇಟ್ಕೋತೀರಾ ಗೊತ್ತಿಲ್ಲ, ಇಲ್ಲ ಅದಕ್ಕೊಂದು ಆ್ಯಡ್ ಮಾಡ್ತೀರಾ ಹೊಸ ಕೈದಿ ನಂಬರ್ನ? ವಿನಯ್ ಕೂಡ ಸೂರು ಜೈಲಿಗೆ ಶಿಫ್ಟ್ ಆಗ್ತಾರೆ. ಪ್ರದೂಷ್ ಬೆಳಗಾವಿ, ನಾಗರಾಜ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಅಲ್ಲಿನ ಭದ್ರತೆ, ಅಲ್ಲಿನ ಸ್ಥಿತಿಗತಿ ಈಗ ಸದ್ಯಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ? ಮೆಡಿಕಲ್ ಚೆಕಪ್ಗಾಗಿರ್ಬೋದು, ಅಭಿಮಾನಿಗಳು ಕೂಡ ಒಂದಷ್ಟು ಜನ ಅಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಕಾನೂನು ಸುವ್ಯವಸ್ಥೆಗಾಗಿ ಯಾವ ರೀತಿ ಇದೆ ಭದ್ರತೆ? ಖಂಡಿತ ದಿವಿತ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬಳ್ಳಾರಿ ಜೈಲನ್ನು ತಲುಪುತ್ತೆ. ಸುಮಾರು ಅಂದರೆ ಜೈಲಿನ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಸುಮಾರು 8:30ರಿಂದ 9:30 ಒಳಗೆ ಬಳ್ಳಾರಿಯ ಸೆಂಟ್ರಲ್ ಜೈಲನ್ನು ತಲುಪುತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾವೀಗ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಸ್ಥಿತಿ ಅಂದರೆ ಈ ಸದ್ಯದ ಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಸಂಪೂರ್ಣವಾಗಿ ಸೆಂಟ್ರಲ್ ಜೈಲಿನ ಮುಂಭಾಗ ಇರತಕ್ಕಂಥ ರಸ್ತೆಯನ್ನು ಬಂದ್ ಮಾಡಲಾಗಿರ್ತಕ್ಕಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಒಂದು ರೀತಿಯ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಯಾರು ಕೂಡ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಸಂಚರಿಸಬಾರ್ದು. ಯಾಕಂದರೆ ನಿನ್ನೆಯಷ್ಟೇ ಕೆಲವೊಂದಿಷ್ಟು ದರ್ಶನ್ ಅಭಿಮಾನಿಗಳು ಬಂದು ಉಚ್ಚಾಟವನ್ನು ಮಾಡಿದರು. ಹೀಗಾಗಿ ಇವತ್ತು ಸಂಪೂರ್ಣವಾಗಿ ಅಲರ್ಟ್ ಆಗಿದ್ದಾರೆ. ಸುಮಾರು 8:30ರಿಂದ 9 ಗಂಟೆಗೆ ಏನು ದರ್ಶನ್ ಬರ್ತಾರೆ ಅವರನ್ನು ಈ ಮೊದಲನೇದಾಗಿ ಸೆಂಟ್ರಲ್ ಜೈಲ್ಗೆ ಬಿಟ್ಟು ನಂತರ ಉಳಿದ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಅದೇ ವಾಹನದಲ್ಲಿ ಸ್ಥಳಾಂತರ ಮಾಡ್ತಾರೆ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಮೊದಲನೇದಾಗಿ ಇಲ್ಲಿಗೆ ಬಂದ ತಕ್ಷಣ ಆಗುವ ಪ್ರೋಸೆಸ್ಗಳು ಏನು ಅನ್ನೋದನ್ನು ನೋಡೋದಾದರೆ, ದರ್ಶನ್ ಜೈಲಿಗೆ ಬರ್ತಾ ಇದ್ದಂತೆ ಅವ್ರನ್ನ ಇಲ್ಲಿ ಮೊದಲನೇದಾಗಿ ಅವರಿಗೆ ಮೆಡಿಕಲ್ ಚೆಕಪ್ಪನ್ನು ಮಾಡ್ತಾರೆ. ಅದರ ಜೊತೆಗೆ ಏನು ದರ್ಶನ್ ಜೊತೆ ಬಂದಿರತಕ್ಕಂಥ ಅಧಿಕಾರಿಗಳಿಂದ ದರ್ಶನ್ ಅವರ ಕೇಸ್ನ ಫೈಲನ್ನು ರೀಡ್ ಮಾಡ್ತಾರೆ. ಅಂದರೆ ಬಳ್ಳಾರಿಯ ಸೂಪರಿಂಟೆಂಡೆಂಟ್ ಆ ಸಂದರ್ಭದ ಅಂದರೆ ಬಳ್ಳಾರಿ ಜೈಲಿ ಸೂಪರಿಂಟೆಂಡೆಂಟ್ ಆ ಟೈಮ್ನಲ್ಲಿ ಇರ್ತಾರೆ. ಸುಮಾರು 9 ಗಂಟೆಗೆ ವೇಳೆಗೆ ಈ ಆಗ್ತಕ್ಕಂಥ ಪ್ರೋಸೆಸ್ ಇದು. ಆ ಫೈಲನ್ನು ನೋಡಿದ ಬಳಿಕ ಸಂಪೂರ್ಣವಾಗಿ ಆರೋಗ್ಯ ಪರಿಶೀಲನೆ ಮಾಡ್ತಾರೆ. ಅಂದರೆ BP ಚೆಕಪ್ ಆಗಿರ್ಬೋದು, ದರ್ಶನ್ ಅವರ ತೂಕ ಆಗಿರ್ಬೋದು, ಬೇರೆ ಬೇರೆ ಸಾಮಾನ್ಯ ಟೆಸ್ಟ್ಗಳು ಅಂದರೆ ಬೇಸಿಕ್ ಟೆಸ್ಟ್ಗಳೇನಿರ್ತವೆ ಅವೆಲ್ಲವನ್ನು ಮಾಡಿ ರೆಕಾರ್ಡ್ ಮಾಡಲಾಗುತ್ತೆ. ಆ ಬಳಿಕ ದರ್ಶನ್ ಅವರಿಗೆ ಕೈದಿ ನಂಬರನ್ನು ಚೇಂಜ್ ಮಾಡುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಅಂತ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆ ಬಳಿಕ ದರ್ಶನ್ಗಾಗಿ ವಿಶೇಷವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಅಂದರೆ 16 ಹೈ ಸೆಕ್ಯೂರಿಟಿ ಸೆಲ್ಗಳಿವೆ. ಆ ಸೆಲ್ಗಳಲ್ಲಿ ಪ್ರಮುಖವಾಗಿ ಒಂದು ಸೆಲ್ಲನ್ನು ದರ್ಶನ್ಗೆ ಕೊಡಲಾಗುತ್ತೆ. ಅಕ್ಕಪಕ್ಕದ ಸೆಲ್ಗಳು ಸಂಪೂರ್ಣವಾಗಿ ಖಾಲಿ ಇರುತ್ತೆ ಅಂತ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಅಂದರೆ ದರ್ಶನ್ ಅವರಿಗೆ ವಿಶೇಷವಾಗಿ ಒಂದು ಕೊಠಡಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಅದರಲ್ಲಿ ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ರೀತಿಯಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಅದರ ಬದಲಿಗೆ ಮೂಲಭೂತ ಸೌಕರ್ಯ ಏನು ಬೇಕೋ ಅದಷ್ಟೇ ಇರುತ್ತೆ ಅನ್ನೋದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಕೇವಲ ಒಂದು ಫ್ಯಾನ್ ಇರುತ್ತೆ, ಜೊತೆಗೆ ಒಂದು ನೀರಿನ ತೊಟ್ಟಿ ಇರುತ್ತೆ, ಒಂದು ಲೈಟ್ ಇರುತ್ತೆ, ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಅಂತ ಆ ಸೆಲ್ನಲ್ಲಿ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅಂದರೆ